ಏಯ್, ಯಾರ್ ನೀವೆಲ್ಲ? ಯಾಕೆ ಬೋರ್ಡ್ ಹಾಕ್ತಿದ್ಯಾ? ತೆಗಿ ಬೋರ್ಡು. ಹಲೋ, ಯಾರೇ ನೀವು? ನಮ್ಮ ತಾಯಣ್ಗನು ಈ ಡೈಲಾಕು ಯಾಕೆ ಬರಲ್ಲ ಅಂತ ಕಾಯ್ತಾ ಇದ್ದೆ. ನೀ ಕೇಳ್ಬಿಟ್ಟೆ ಕಣಮ್ಮ. ನಮ್ಮ ಅಮ್ಮಂದು ಬಾಗೇಪಲ್ಲೆ, ನಮ್ಮ ಅಪ್ಪಂದು ಚಿಂತಾಮಣಿ, ನೀನು ಉಂಡಿದ್ದೆ ದೇವನಹಳ್ಳಿ. ಬೊಮ್ಮದೇವರು ಸನ್ ಆಫ್ ಲಿಂಗ್ ದೇವರು. ಇಂಟ್ರಡಕ್ಷನ್ ನೋಡಿ, ನೀವ್ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಆಶ್ರಮಕ್ ನುಗ್ಗಿ ಈ ತರ ಬೋರ್ಡ್ ಹಾಕಿರೋದು ಇಟ್ಸ್ ಅ ಪನಿಷಬಲ್ ಒಫೆನ್ಸ್. ಅಪ್ಪ ಭೂಮದೇವ, ಈ ಜಾಗವನ್ನ ನಿಮ್ಮ ತಂದೆ ಲಿಂಗದೇವರು ಇದ್ರಲ್ಲ, ಅವರು ನಿರಾಶ್ರಿತರಿಗೆ ನಿರ್ಗತಿಕರಿಗೆ ದಾನವಾಗಿ ಕೊಟ್ಟ ಜಾಗ ಇದು. ಇಲ್ಲಿರೋದು ಯಾರನ್ನ? ನಮ್ಮ ಅಪ್ಪಂಗೆ ಹುಟ್ಟವ್ರ? ಅದೇ ಯಾರನ್ನ ಹುಟ್ಟಿದ್ರಲ್ಲಿ ಪೆದಯ್ಯ, ನಾನು ಹುಟ್ಟಿದ್ದೀನಿ. ಕರ್ಮ. ನಮ್ಮಪ್ಪ ಎಲ್ಲ ದನ ಮಾಡ್ಬಿಟ್ಟ. ದೊಡ್ಡವನಾದ್ಮೇಲೆ ಕೇಳೋಣ ಅಂದ್ಕೊಂಡೆ, ಸತ್ತೋಗ್ಬಿಟ್ಟ. ಈಗ ನಾನು ದೊಡ್ಡನಾಗಿ ಕೇಳಲಿಲ್ಲ ಅನ್ಕೋ, ನನ್ನ ಮಗ ಬರ್ತಾನೆ, ನಾನು ಮೇಲೂ ಗೊಬ್ಬನ ಕೊಡ್ಕೋ ಕೊರ್ಕೆಸ್ತಾಡೋ. ಅದಕ್ಕೆ ಕೊಟ್ಟಿರೋದೆಲ್ಲನೂ ಈಗ ಈಸ್ಕೊತಾ ಇದ್ದೀನಿ. ಹಾಗಾದ್ರೆ ನಾವೆಲ್ಲ ಏನ್ ಬೀದಿಲಿ ಇರ್ಬೇಕಾ? ನೋಡಮ್ಮ, ಇದೇನ ಕೈಲೇದು ಏನಮ್ಮ ನೀವು ನೋಡು. ಇಲ್ಲಿರೋ ಎಲ್ಲಾರ್ನು ಈ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲೇ ಒಂದು 20-40 ಐತೆ. ಏರೋಪ್ಲೇನ್ ಬರೋವು ಹೋಗೋವು ಎಲ್ಲ ನೋಡ್ಬೋದು. ಇವರೆಲ್ಲರನ್ನು ಅಲ್ಲಿಗೆ ಶಿಪ್ ಮಾಡಿಸ್ಬಿಡ್ತೀನಿ. ಕರಿಯ ನೋಡ, ವಯಸ್ಸಾದವ್ರ ಕಣ, ಗಾಯ ಮಾಡಬೇಡಪ್ಪ, ಎಲ್ಲರೂ ಶಿಪ್ ಮಾಡ. ಅಂದರು ತಿಸ್ಕೊಪ್ಪ. ಹಾಯ್ ಮೇಡಮ್, ಎಲ್ಲ ಕೆಲಸ ಮಾಡಿದ್ದಾಯ್ತು ಮೇಡಮ್. ಏನಾಯ್ತು? ಯಾಕೆಲ್ಲ ಹೀಗಿದ್ದಾರೆ? ಜಾಗ ಖಾಲಿ ಮಾಡಬೇಕಂತೆ ರೌಡಿಗಳ ಜೊತೆ ಬಂದು ಹೆದರಿಸ್ಬಿಟ್ಟು ಹೋದ. ನೋಡೋ ಪತ್ರ. ಮೇಡಮ್, ಅರ್ಥ ಆಯ್ತು ನನಗೆ, ಕ್ಲಿಯರಾಗಿ ಅರ್ಥ ಆಯ್ತು. ಮೇಡಮ್, ನಮ್ಮ ಮನೇಲಿ ನನ್ನ ಹೆಂಗರಳು ಅಂತ ಕರೀತಾರೆ. ಮೇಡಮ್, ನಿಮ್ಮ ಫೇವ್ರೇಟ್ ದೇವ್ರು ಯಾರು? ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ, ತಿರುಪ್ತಿ. ಅಯ್ಯೋ, ಈಗ ಸಡನ್ನಾಗಿ ಹೋಗೋಕ್ಕಾಗಲ್ಲ, ತುಂಬ ದೂರ ಇದೆ. ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ ಮೇಡಮ್. ನಮ್ಮ ಆಶ್ರಮದ ಮೇಲೆ ಶನಿ ವಕ್ರ ದೃಷ್ಟಿ ಬಿದ್ದಿದೆ. ಪಕ್ಕದಲ್ಲಿರೋ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಗ್ನಿ ಕುಂಡಕ್ಕೆ ಎಳಬತ್ತಿ ಹಾಕ್ಬಿಟ್ಟು ಸರಿ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡ್ಬರ್ತೀನಿ. ಗ್ಯಾರಂಟಿ ಸರಿ ಮಾಡ್ತಾನೆ ದೇವರು, ನೋಡ್ತಾ ಇರಿ, ಗ್ಯಾರಂಟಿ ಸರಿ ಮಾಡ್ತಾನೆ. ಕೇಳಿಸ್ಕೊಂಡ ಕುಮಾರ್, ಎಲ್ಲಿರ್ತಾನೆ ಅವನು? ಹೇಗೆ ಕೃಷ್ಣ ನೋಡು, ಕುಚೇಲ ಮನೆಗೆ ಹುಡ್ಕೊಂಬಿಟ್ಟಿದ್ಯಾ? ಆ ಆಶ್ರಮದ ಡಾಕ್ಯುಮೆಂಟ್ಸ್ ನಂಗೆ ಕೊಟ್ಬಿಡು ಬೊಮ್ಮದೇವರು. ಅದ್ರ ವಿಷಯಕ್ಕೆ ಮತ್ತೆ ಯಾವತ್ತೂ ಹೋಗಬೇಡ. ಅಪಾಯ, ನನ್ನ ಘಾಟಿಗಳು ಜಾಸ್ತಿ, ನಿನ್ನ ಕಲ್ ತಡ್ಕೊಳಕ್ಕಾಗಲ್ಲ ಬೌ. ಘಾಟು ಅಂದ್ರೆ ಬಿಡಿಸ್ಕೊಂಡು ನೋಡೋಣ. ಫಾರಿನಲ್ಲಿ ಓದ್ಕೊಂಡ್ಬಂದಿದ್ದೀನಿ, ಸೂಟು ಬೂಟು ಹಾಕೊಂಡ್ಬಂದಿದ್ದೀನಿ ಅಂದಿದ ತಕ್ಷಣ ನನ್ನ ಸೊಫೆಸ್ಟಿಕೇಟೆಡ್ ಅನ್ಕೋಬೇಡ, ಕಾಂಪ್ಲಿಕೇಟೆಡ್ ನಾನು. ಬ್ಯಾಡ್ ಪೀಪಲ್ಗಳು ಬ್ಯಾಡ್ಗಳಾದ್ರೆ ಬಾದ್ಗಳು ಇಲ್ಲ ಪೌ. ಗುಡ್ ಪೀಪಲ್ಗಳು ಬ್ಯಾಡ್ಗಳಾದ್ರೆ ಬಾದ್ಗಳು ಕಷ್ಟಗಳು. ನನಗೆ ಇಂಗ್ಲೀಷ್ ಬರಲ್ಲ ಪೌ. ಬಿಡಪ್ಪು. ಇರಪ್ಪು, ನಾನು ಉಣ್ಬೇಕು ಬಿಡಪ್ಪು. ಉಣ್ಣಿಸ್ತೀನಿ ಇರಪ್ಪು.
ಎಲ್ಲ ಹೊಡೆದಾಗ ಚಜ್ಜಿ ಕುಟ್ಟಾಕ್ಬಿಡ್ತೀಯ ಇನ್ನಿನ್ನು ನಾನು ಬಿಡ್ತೀಯ ನಾನು ಹೊಡೆದಾಕ್ಬಿಡ್ದು ಹೊಡಿ ನಾನು ಹೊಡೆದಾಕು ನೋಡಿ ಕುತ್ತಿಗೆ ಸಾಯಿಸ್ಬಿಡು ನಾನು ಏನು ಬೇಕಾದ್ರೆ ಮಾಡು ಆಶ್ರಮ ಜಾಗ ಕೊಡಲ್ಲ ಅಮೋಸನ್ನು ಕೊಡಲ್ಲ. ನಾನು ಆಶ್ರಮ ಜಾಗ ನಿನಗೆ ಕೊಡ್ತೀನಿ, ನೀನು 10 ಎಕರೆ ಜಾಗ ನನಗೆ ಕೊಡ್ತೀಯಾ? ನಮ್ಮ ತಾಯಿನ ಡೀಲ್ ಕ್ಯಾನ್ಸಲ್ಲು. ಓಕೆ, 2 ಎಕರೆಗೆ ನೀನು ಕೇಳಿದ 10 ಎಕರೆ ವಾಪಸ್ ಕೊಡ್ತೀನಿ. ಆದರೆ ಆ ಆಶ್ರಮದ ವಿಷಯಕ್ಕೆ ಹೋಗಬಾರ್ದು. ಆಶ್ರಮದ ಕಡೆ ತಲೆ ಹಾಕಿ ಕೂಡ ಮಾಡಬಾರ್ದು. ಬೆಳಿಗ್ಗೆನೇ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇನ್ನೊಂದು ವಾರ ನಾನು ಇಲ್ಲಿ ಇರಲ್ಲ. ಬಂದ ತಕ್ಷಣ ನಿಂದು 10 ಎಕರೆದ ಎಲ್ಲ ಮುಗಿಸ್ಬಿಡೋಣ ಕೆಲಸ. ಒಂದು ವಾರ ಯಾಕೆ, 1 ತಿಂಗಳು ಬಿಟ್ಕೊಂಬ. ನನಗೆ ನಂಬಿಕೆ ಇದೆ, ನಿನ್ನ ನಾಲ್ಗೆ ಮೇಲೆ ನನಗೆ ನಂಬಿಕೆ ಇದೆ. ದೇವರು ಫುಲ್ ಎಕ್ಸ್ಚೇಂಜು ಯಾಕೆ? ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಬಹುದೇವರು. ಮರಿಬೇಡ ಬೆಳಿಗ್ಗೆ. ಒಂದ್ ಪೇರೆಂಟ್ ಲವ್ಲಿಗೋಸ್ಕರ ಜಾಗನೇ ಕೊಟ್ಬಿಟ್ರಲ್ಲ ಅವರು. ಅಮ್ಮ ಕೈ ತುತ್ತು ನಿಂದು ಬಾಯಿ ನಂದು ಕಣಮ್ಮ. ಹೊಟ್ಟೆ ಎಸ್ಕೊಂಡು ಓಡೋಡ್ ಬಂದಿದ್ದೀನಿ. ಇಲ್ಲ ಅನ್ಬೇಡಮ್ಮ, ಕೈ ತುತ್ತು ತಿನ್ಸಮ್ಮ. ಹಸೈ ಮುಂದೆ ಅದು ಅಣ್ಣ. ಬೆಳಗ್ಗೆನೆ ತಲೆ ತೊಡೆ ಲಿವರ್ ಎಲ್ಲ ತಿಂದಲ್ಲಣ್ಣ. ಚೀನಿ ಅಪ್ಪ, ಸೆಂಟಿಮೆಂಟ್ ಸೀನಲ್ಲಿ ನಾನ್ ವೆಜ್ ಮಾತಾಡ ಕಣ. ಅಮ್ಮಂದಿರೇ ಹಕ್ಕಂದಿರಿ. ಮತ್ತೇನೆ ನಮ್ಮ ಅಪ್ಪನ್ ಕುಡಿದಿರ ಅಂತ ಕೇಳಿದೆ. ನಮ್ಮ ಅಪ್ಪನ ಬಗ್ಗೆ ಹೇಳ್ತಾನೆ. ನಮ್ಮಪ್ಪ ಕನ್ಸಲ್ ಬಂದು ಯಾವಲ್ಲ ಒಂದೇ ಹೇಳೋದು, ಬೊಂಬ್ದೇವ್ರು ಈ ಆಶ್ರಮಗಳು ನಿನ್ನ ತವ್ರ ಮನೆ ಇದ್ದಂಗೆ ಕಣಪ್ಪ. ಅಲ್ಲಿ ಬತ್ತದಲ್ಲ ಬೆಳಕು, ಆ ಬೆಳಕು ನಿನ್ನ ಬಾಳಿನ ಬೆಳಕಪ್ಪ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನೀವು ಚಪ್ರ. ಹೌದೌದು, ಇವ್ರ ಅಪ್ಪ ಇಡೀ ಊರಿಗೆ ಬಾಳ್ಕೊಟ್ಟವ್ರು ಅಂತ ಜನ ಹೇಳ್ತಾ ಇರ್ತಾರೆ. ಕೋರ್ಟು ಕೇಸು ಅಂತ ಇದ್ರಿ. ಕೋರ್ಟ ಕೇಸ ತೋತಾತ. ಕೋರ್ಟು ಕೇಸು ಅಂತಂದ್ರೆ ನಮ್ಮಪ್ಪ ಭೂಮಿಯೊಳಗಿಂದ ಎದ್ದು ಬಂದು ಎದೆಗೋದ್ಬಿಡ್ತಾನೆ ಅಷ್ಟೇ. ಒದ್ದಮ್ಮ ಒದ್ದು ಕರೀಸ ಯಾಕಡೆ ಡಾಕ್ಯುಮೆಂಟ್ ಈರಾ ಈ ತಗೊಳ್ಳಿ. ನಿಮ್ ಲಾಯರ್ಗೂ ನಮ್ಮ ಅಣ್ಣನೇ ದುಡ್ಡು ಕಟ್ಟವ್ರೆ. ರಾತ್ರಿ ತಾನೆ ಜ್ಞಾನೋದಯ ಆಯ್ತು. ಮೇರಿ, ಸರ್. ಡಿಡ್ ಯು ರಿಸೀವ್ ದ ಮೇಲ್? ಎಸ್ ಸರ್. ಓಹ್, ಹಲೋ ಮೇಡಮ್. ಕೃಷ್ಣ ಎಲ್ಲಿದ್ಯಾ? ಮೇಡಮ್ ನಾನು ಊರಲ್ಲಿ ಮೇಡಮ್ ತೆಂಗಿನಕಾಯಿ ಕೀಳಿಸ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನೀನ್ ಎಲ್ದೆ ಆಶ್ರಮ ಒಂಥರ ಖಾಲಿ ಖಾಲಿ. ತೆಂಗಿನಕಾಯಿ ಯಾಕೆ ಮೇಡಮ್? ಏನೋ ಮಿಸ್ ಆದ ಫೀಲಿಂಗ್. ಯಾವಾಗ ಬರ್ತೀಯಾ? ಇನ್ನೊಂದು 2 ದಿನ ಮೇಡಮ್. ತೆಂಗಿನಕಾಯಿ ಎಲ್ಲ ತೀರ್ಥಹಳ್ಳಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಮೇಡಮ್ ಇನ್ನೊಂದು ವಿಷಯ ಮೇಡಮ್, ನಾನು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಬಲಗಡೆಯಿಂದ ಹೂವು ಬಿತ್ತು, ದೂರದಲ್ಲಿ ಕಾಗೆ ಕಾಕ ಅಂತ ಕೂಗ್ತಾ ಇತ್ತು ಮೇಡಮ್. ಒಂಥರ ಶುಭ ಶಕುನ, ಎಲ್ಲ ಸರಿ ಹೋಗುತ್ತೆ ಮೇಡಮ್. ನೀನ್ ಹೇಳ್ದಂಗೆ ಆಯ್ತು. ಆ ಭೂಮಿದೇವ್ರು ಬಂದು ಡಾಕ್ಯುಮೆಂಟ್ಸ್ ಕೊಟ್ಟ. ಹೌದಾ? ಇನ್ನೂ ನನಗೆ ನಂಬಕ್ಕೆ ಆಗ್ತಿಲ್ಲ. ನೀನ್ ಕೊಡ್ತಿರೋ ಪಾಸಿಟಿವ್ ಎನರ್ಜಿಯಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ನನ್ನಿಂದ ಅಲ್ಲ ಮೇಡಮ್, ಆ ದೇವರಿಂದ, ಶಿವನಿಂದ, ಶನಿ ಮಹಾತ್ಮನಿಂದ ಮೇಡಮ್. ಬೇಗ ಬಾ ಕೃಷ್ಣ. ಶೋರ್ ಮೇಡಮ್, ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್.